ಶ್ರೀಯುತ HSKಯವರ ಮತ್ತೊಂದು ಪ್ರಬಂಧ ನೊಣ. ಶೀರ್ಷಿಕೆ ನೊಣ. ವಾಚನ ಶೀಲಾ ಅರಕಲಗೂಡು. ನೊಣದ ವಿಚಾರ ಹೇಳಲು ಹೊರಟಿದ್ದೇನೆಂದು ನಕ್ಕು ಬಿಡಬೇಡಿ. ವಿಷಯ ಯಾವುದಾದ್ರೇನು? ಯೋಚನೆ ಮಾಡುವುದಾದರೆ ಯಾವುದು ಚಿಕ್ಕದಲ್ಲ, ಯಾವುದು ದೊಡ್ಡದಲ್ಲ. ಮಹತ್ವ ಇರುವುದು ನೋಡುವ ಕಣ್ಣಿನಲ್ಲಿ, ವಿಷಯದ ಸುತ್ತ ಹರಿಸುವ ವಿಚಾರದಲ್ಲಿ. ಸಣ್ಣದರಲ್ಲಿ ದೊಡ್ಡದನ್ನು ಕಾಣುವ ಪ್ರವೃತ್ತಿಯನ್ನು ಬದನೆಕಾಯಿ ಬ್ರಹ್ಮರಾಕ್ಷಸ ಎಂದು ತೆಗಳುವವರಿದ್ದಾರೆ. ಆದರೆ ದೇವರು ಮಹತೋಮಹೀಯ ಹೇಗೋ ಹಾಗೆ ಅಣೋರಣೀಯ ಕೂಡ. ಅಣುರೇಣು ತೃಣಕಾಷ್ಠದಲ್ಲೂ ದೇವರು ಸೂಕ್ಷ್ಮ ಶರೀರಿಯಾಗಿ ಇರುತ್ತಾನೆಂದ ಮೇಲೆ ಅಣುವಿಗಿಂತ ಬಲು ದೊಡ್ಡದಾದ ನೊಣದಲ್ಲಿ ಅವನಿರುವುದಿಲ್ಲವೇ? ನೊಣದ ವಿಷಯವೇಕೆ ಮಹತ್ವದ್ದಾಗಬಾರದು? ಈ ವಾದವನ್ನು ನೀವು ಈಗ ಒಪ್ಪಬಹುದು, ಬಿಡಬಹುದು. ಆದರೆ ನೊಣದ ವಿಚಾರವಾಗಿ ಎಷ್ಟೊಂದು ಜಿಜ್ಞಾಸೆ ನಡೆದಿದೆ ಎಂಬುದನ್ನು ನಾನು ನಿಮಗೆ ಹೇಳಿದೆನೆಂದರೆ ಆಗ ನೀವು ಖಂಡಿತ ಇದರ ಮಹತ್ವವನ್ನೊಪ್ಪುತ್ತೀರಿ. ಈ ಸೋಪನಿಂದ ಮಹಾತ್ಮ ಗಾಂಧಿಯವರೆಗೆ, ಸಾಕ್ರೆಟೀಸ್ನಿಂದ ಸರ್ವಜ್ಞನವರೆಗೆ ನೊಣದ ಮಹಾತ್ಮೆ ಹಬ್ಬಿರುವುದನ್ನು ತಿಳಿದಾಗ ನೀವು ಆಶ್ಚರ್ಯದಿಂದ ತಲೆದೂಗುತ್ತೀರಿ, ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುತ್ತೀರಿ. ಈ ಸೋಪನ ಕಥೆಯಿಂದಲೇ ಪ್ರಾರಂಭಿಸೋಣ. ಈ ಸೋಪ ಹೇಳದೆ ಬಿಟ್ಟದ್ದನ್ನು ಸೇರಿಸಿ ಹೇಳುತ್ತಿದ್ದೇನೆ. ನೊಣದ ವಿಚಾರವಾಗಿ ಸಾಮಾನ್ಯವಾಗಿ ಜನರು ಹೊಂದಿರುವ ಭಾವನೆಯನ್ನು, ಆದರೆ ತನ್ನ ಹಿರಿಮೆಯ ಬಗ್ಗೆ ನೊಣಕ್ಕಿರುವ ಆತ್ಮವಿಶ್ವಾಸವನ್ನು ಈ ಕತೆ ಬಲು ಚೆನ್ನಾಗಿ ನಮಗೆಲ್ಲ ತಿಳಿಸುತ್ತದೆ. ಒಂದು ಎತ್ತು ಒಂದು ದಿನ ಚೆನ್ನಾಗಿ ಹುಲ್ಲು ಮೇಯ್ದು ಕಣ್ಣು ಮುಚ್ಚಿ ಕನಸು ಕಾಣುತ್ತಾ ಹಾಯಾಗಿ ಮಲಗಿತ್ತಂತೆ. ಪ್ರಾಣಿಗಳಿಗೆ ಚಿಂತೆಯುಂಟೆ? ಹೊಟ್ಟೆ ತುಂಬ ಆಹಾರ ನೀರು ಸಿಕ್ಕಿಬಿಟ್ರೆ ಅವಕ್ಕೆ ತೃಪ್ತಿ. ಏನೇನೋ ಚಿಂತೆ ಹತ್ತಿಸಿಕೊಂಡು ಪೇಚಾಡುವವನು ಮನುಷ್ಯನೇ. ಎತ್ತು ನೆಮ್ಮದಿಯಾಗಿ ಮಲಗಿದ್ದಾಗ ಒಂದು ನೊಣ ಪುರ್ರನೆ ಹಾರಿ ಬಂದು ಅದರ ಕೊಂಬಿನ ಮೇಲೆ ಕೂತುಕೊಂಡಿತು. ನೊಣ ಒಂದು ಕ್ಷಣವಾದರೂ ಸುಮ್ಮನೆ ಕುಳಿತುಕೊಳ್ಳುವ ಪ್ರಾಣಿಯಲ್ಲ. ಅದು ಮುಂಗಾಲುಗಳಿಂದ ಹಲವೆಂಟು ಸಾರಿ ಮೂತಿ ಒರೆಸಿಕೊಂಡಿತು. ರೆಕ್ಕೆ ಅಲುಗಿಸಿ ಝುಂ ಎಂದಿತು. ಸೊಳ್ಳೆಯಂಥದೋ, ಚಿಗಟದಂಥದೋ, ಇರುವೆಯಂಥದೋ ಯಾವುದಾದರೂ ಚಿಕ್ಕ ಪ್ರಾಣಿ ಆ ನೊಣವನ್ನು ನೋಡಿದ್ದರೆ ಅದಕ್ಕಿಂತ ಹಲವು ಮಡಿ ದೊಡ್ಡದಾದ ನೊಣ ಆ ಪ್ರಾಣಿಗೆ ನೀಲರಾಕ್ಷಸನಂತೆಯೇ ಕಾಣುತ್ತಿತ್ತು. ಆ ಪ್ರಾಣಿ ಹೆದರಿಕೊಳ್ಳುವ ಹಾಗಿತ್ತು. ನೊಣದ ರೂಪು, ಅದರ ಆಕಾರ. ನೊಣ ಇಷ್ಟೆಲ್ಲ ಮಾಡಿದ್ರೂ ಎತ್ತು ಸುಮ್ಮನಿತ್ತು. ಸ್ವಲ್ಪ ಹೊತ್ತಾದ ಮೇಲೆ ಎತ್ತು ಬಹುಶಃ ಅಭ್ಯಾಸ ಬಲದಿಂದ ಕತ್ತಲುಗಿಸಿ ಕೊಂಬುಗಳನ್ನು ಬೀಸಿತು. ನೊಣ ಒಂದು ಕೊಂಬಿನಿಂದ ಪುರ್ರನೆ ಹಾರಿ ಇನ್ನೊಂದು ಕೊಂಬಿನ ಮೇಲೆ ಕೂತುಕೊಂಡಿತು. ಸ್ವಲ್ಪ ಹೊತ್ತಾದ ಮೇಲೆ ಎತ್ತು ಮತ್ತೆ ತಲೆ ಅಲ್ಲಾಡಿಸಿತು. ತಲೆಯೊಂದಿಗೆ ಕೊಂಬುಗಳೂ ಆಲುಗಿದುವು. ನೊಣ ಕುಳಿತಿದ್ದ ಕೊಂಬಿನಿಂದ ಮತ್ತೆ ಮೊದಲಿನ ಕೊಂಬೆಗೆ ಜಿಗಿಯಿತು. ಎತ್ತು ಆಗಿಂದಾಗ್ಗೆ ತಲೆ ಆಡಿಸುವುದು, ನೊಣ ಕೊಂಬಿನಿಂದ ಕೊಂಬಿಗೆ ಹಾರುವುದು, ಹೀಗೆ ಎಷ್ಟೋ ಸಲ ಆಯಿತು. ಎತ್ತು ಪದೇ ಪದೇ ಕೊಂಬುಗಳನ್ನಾಡಿಸುತ್ತಿದ್ದುದನ್ನು ಕಂಡ ನೊಣಕ್ಕೆ ಎತ್ತು ಹೀಗೇಕೆ ಮಾಡುತ್ತಿದೆ ಎನಿಸಿತು.
ಎತ್ತಿಗೆ ಬಹುಶಃ ತಾನು ಬಲು ಭಾರವಾಗಿರಬೇಕು. ಈ ಭಾರ ತಡೆಯಲಾರದೆಯೇ ಅದು ಹೀಗೆ ತಲೆ ಆಡಿಸುತ್ತಿದೆ ಎಂದು ನೊಣ ಅಂದುಕೊಂಡಿತು. ನೊಣ ಇನ್ನೊಮ್ಮೆ ಹೆಮ್ಮೆಯಿಂದ ತನ್ನ ಸೊಂಡಿಲಿನಂತಹ ಮೂತಿಯ ಮೇಲೆ ಮೀಸೆ ಇರುವ ಭಾಗವನ್ನು ಮುಂಗಾಲುಗಳಿಂದ ಸವರಿಕೊಂಡಿತು. ಏನಯ್ಯ ಎತ್ತೆ, ನಾನು ಬಲು ಭಾರ ಅಲ್ವೇ? ಅದಕ್ಕೆ ನೀನು ಕೊಂಬು ಅಲ್ಲಾಡಿಸುತ್ತಿದ್ದೀಯಲ್ವೇ ಎಂದು ಕೇಳಿತು. ನೊಣದ ಮಾತು ಕೇಳಿ ಎತ್ತಿಗೆ ನಗು ಬಂತು. ಎತ್ತಿನಂಥ ಪ್ರಾಣಿ ನಗುವುದುಂಟೆ ಎಂದು ನಡುವೆ ಪ್ರಶ್ನೆ ಹಾಕಬೇಡಿ. ನಗುವುದು ಮಾನವನ ಗುಣ. ಪ್ರಾಣಿಗಳು ನಗಲಾರವು, ಅದಕ್ಕೆ ಸಂತೋಷ ಆಗಬಹುದು. ಅದರ ಕೇಕೆ, ನಗು, ಅಪಹಾಸ್ಯದ ನಗು, ತುಂಟನಗು, ಮುಸಿನಗು, ಹುಸಿನಗು, ನಸುನಗು ಮುಂತಾದ ನಾನಾ ಬಗೆಯ ನಗೆಗಳು ಅವಕ್ಕೆ ಗೊತ್ತಿಲ್ಲ ಎಂದು ಜೀವವಿಜ್ಞಾನಿಗಳೋ, ಸಮಾಜ ವಿಜ್ಞಾನಿಗಳೋ, ಮನೋವಿಜ್ಞಾನಿಗಳೋ ಹೇಳಿಯಾರು. ಪ್ರಾಣಿಗಳು ಮಾತಾಡ್ತವ್ಯೇ ಎಂಬ ಪ್ರಶ್ನೆಯೂ ಬೇಡ. ಯಾವುದೇ ಕಥೆಯನ್ನು ಆಸ್ವಾದಿಸಬೇಕಾದರೆ ಅದರ ಚೌಕಟ್ಟನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ರಸಾಸ್ವಾದನೆ ಸಾಧ್ಯವಾಗದು. ಅಂತೂ ನೊಣದ ಮಾತು ಕೇಳಿ ಎತ್ತಿಗೆ ನಗು ಬಂತು. ಆಶ್ಚರ್ಯವೂ ಆಯಿತು. ನೀನು ನನ್ನ ಕೊಂಬಿನ ಮೇಲೆ ಕೂತಿದ್ದೀಯಾ? ಯಾವಾಗನಿಂದ ಎಂದು ಕೇಳಿತು. ಎತ್ತಿಗೆ ನೊಣವೊಂದು ಲೆಕ್ಕವೇ? ಎತ್ತಿನ ಉತ್ತರದಿಂದ ನೊಣಕ್ಕೆ ಎಷ್ಟು ಅವಮಾನ ಆಗಿರಬೇಕು. ತಾನೇನು ಅಷ್ಟಲ್ಪ ಪ್ರಾಣಿಯೇ ಎಂದು ಅದು ಅಂದುಕೊಂಡಿರಬೇಕು. ನೊಣ ಎಂಬ ಹೆಸರಿನಲ್ಲಿ ಮಹಾಪ್ರಾಣಾಕ್ಷರವೇ ಇಲ್ಲದಿರಬಹುದು. ಆದರೆ ನೊಣ ನೊಣ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ನೋಡಿ, ಅದರ ಉಚ್ಚಾರಣೆ ಎಷ್ಟು ಕಷ್ಟವೆಂಬುದು ಗೊತ್ತಾದೀತು. ಕಬಡ್ಡಿ ಆಟದಲ್ಲಿ ಕಬಡ್ಡಿ 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 ಎಂದು ಉಸಿರು ಕಟ್ಟಿ ಹೇಳುವುದು ನೊಣ 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 ಎಂದು ಹೇಳುವುದಕ್ಕಿಂತ ಎಷ್ಟೋ ಸುಲಭ. ಪ್ರಯೋಗಿಸಿ ನೋಡಿದವರಿಗೆ ಎರಡನೆಯದರ ಕಷ್ಟ ಗೊತ್ತಾದೀತು. ಈ ಕಥೆಯಲ್ಲಿ ಈಸೋಪ ಹೇಳದೆ ಬಿಟ್ಟಿರುವ ಭಾಗವನ್ನು ಈಗ ಹೇಳುತ್ತೇನೆ. ನೊಣವನ್ನು ಯಕಶ್ಚಿತ್ ಪ್ರಾಣಿಯೆಂದು ಲಘುವಾಗಿ ಎತ್ತು ಪರಿಗಣಿಸಿದ್ದು ಎತ್ತಿನ ತಪ್ಪಲ್ಲ, ನೊಣದ ತಪ್ಪು. ಯಾರಿಗೇ ಆಗಲಿ ಮಹತ್ವ ಬರತಕ್ಕದ್ದು ಅವರ ಸ್ಥಾನದಿಂದಾಗಿ ಎಂಬುದನ್ನು ನೊಣ ಆ ಸಮಯದಲ್ಲಿ ಮರೆತಿತ್ತು. ಕೆಡುಕು ಮಾಡುವ ಶಕ್ತಿ ಯಾರಿಗುಂಟೋ ಅಂಥವರಿಗೆ ಎಲ್ಲರೂ ಹೆದರುತ್ತಾರೆ, ಗೌರವ ನೀಡುತ್ತಾರೆ. ನೊಣ ಸಾಮಾನ್ಯವಾಗಿ ಲೋಕವಿವೇಕವನ್ನು ಮರೆಯುವ ಪ್ರಾಣಿಯಲ್ಲ. ಆದರೆ ಅಂದೇಕೋ ಅದು ಮರೆತಿತ್ತು. ನೀನೇನ್ ಮಹಾ ಎಂದು ತನ್ನನ್ನು ಎತ್ತು ಹೀಯಾಳಿಸಿದ್ದೇ ತಡ ನೊಣ ಈ ಲೋಕ ವಿವೇಕವನ್ನು ನೆನಪಿಗೆ ತಂದುಕೊಟ್ಟಿತು. ನೊಣ ಈ ಲೋಕ ವಿವೇಕವನ್ನು ನೆನಪಿಗೆ ತಂದುಕೊಂಡಿತು. ತನ್ನ ಮಹತ್ವವೇನೆಂಬುದನ್ನು ತೋರಿಸಿಕೊಡಲು ಸಂಕಲ್ಪಿಸಿ ಥಟ್ಟನೆ ಎತ್ತಿನ ಕಣ್ಣುಗಳ ಮೇಲೆರಗಿತು. ಅರೆನಿದ್ದೆಯಲ್ಲಿದ್ದ ಎತ್ತಿನ ಕಣ್ಣುಗಳಿಂದ ಸೋರುತ್ತಿದ್ದ ಸವಿಯಾದ ರಸಕ್ಕೆ ಬಾಯಿ ಚಾಚಿತು. ತನ್ನ ಸೊಂಡಿಲಿನಂತಹ ಅಂಗದಿಂದ ಆ ರಸವನ್ನು ಕೆದಕಿತು, ಹೀರಿತು. ಈ ಕಣ್ಣಿನಿಂದ ಆ ಕಣ್ಣಿಗೆ, ಆ ಕಣ್ಣಿನಿಂದ ಈ ಕಣ್ಣಿಗೆ ಹಾರಾಡಿತು. ಆಗ ಎತ್ತಿಗೆ ಆದ ಮುಜುಗರ ಎಷ್ಟೆಂಬುದನ್ನು ಹೇಳಬೇಕಾದ್ದೇ ಇಲ್ಲ. ತೃಪ್ತಿಯಿಂದ ಮಲಗಿದ್ದ ಎತ್ತು ನೊಣದತ್ತ ಬಾಲ ಬೀಸಿತು. ಆದರೂ ನೊಣ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಲಿಲ್ಲ. ಎತ್ತಿನ ಮರ್ಮಸ್ಥಳದ ಮೇಲೆ ಹಾರಾಡಿ ನಾನಾ ನೃತ್ಯ ಭಂಗಿಗಳನ್ನು ಮೆರೆದಾಗ ಎತ್ತು ಬೆದರಿ ಎದ್ದು ನಿಂತು ಹುಚ್ಚೆದ್ದು ಕುಣಿಯಿತು. ನೊಣ ಮಾಡಿದ ಇಷ್ಟೆಲ್ಲ ರಂಪದಿಂದ ಎತ್ತಿಗೆ ಬುದ್ಧಿ ಬಂದಿರಲೇಬೇಕು. ನೀನೇನ್ ಮಹಾ ಎಂದು
ಅದರ ಬಗ್ಗೆ ಲಘುವಾಗಿ ಮಾತಾಡಿದ್ದು ತಪ್ಪೆನಿಸಿರಬೇಕು, ಅಥವಾ ಪ್ರಾಣಿಯಾದ ಎತ್ತಿಗೆ ಅದು ಅರ್ಥವಾಗಲಿಲ್ವೋ? ಯಾರಿಗೊತ್ತು? ಪ್ರಾಣಿಗಳ ಮಾತು ಹಾಗಿರಲಿ, ಮನುಷ್ಯರಲ್ಲೂ ಅನೇಕರಿಗೆ ನೊಣದ ಬಗ್ಗೆ ಬಹಳ ತಾತ್ಸಾರ. ಅದು ತುಂಬ ಅಲ್ಪ ಪ್ರಾಣಿ, ಚಿಂತಿಸುವುದಕ್ಕೆ ಖಂಡಿತ ಅರ್ಹವಲ್ಲ ಎಂದು ಅವರು ಭಾವಿಸುತ್ತಾರೆ. ಆದರೆ ವಿವೇಕಿಗಳಾದವರು ಎಂದಿಗೂ ಇಂಥ ತಪ್ಪು ಮಾಡಲಾರರು. ಸಾಕ್ರಟೀಸನಿಗಿಂತ ವಿವೇಕಿಯಾದವರು ಲೋಕದಲ್ಲಿ ಯಾರಿದ್ದಾರೆ? ತಾವು ಮಹಾಜ್ಞಾನಿಗಳೆಂಬ ಭ್ರಮೆಗೆ ಒಳಗಾಗಿದ್ದ ಅಥೆನ್ಸಿನ ಜನರನ್ನು ಅವನು ತನ್ನ ಎಡೆಬಿಡದ ಪ್ರಶ್ನೆಗಳಿಂದ ಸದಾ ಕಾಡಿಸುತ್ತಿದ್ದ. ಅವನು ಬದುಕಿರುವವರೆಗೂ ಆ ಜನರಿಗೆ ನೆಮ್ಮದಿಯೇ ಇರಲಿಲ್ಲ. ಆದ್ದರಿಂದಲೇ ಸಾಕ್ರಟೀಸನಿಗೆ ಅಥೆನ್ಸಿನ ತೊಣಚಿ ಎಂಬ ಹೆಸರು ಬಂದದ್ದು. ಆದರೆ ಸಾಕ್ರಟೀಸನಿಗೆ ಹೆಸರಿದ್ದದ್ದು ತೊಣಚಿ ಎಂದಲ್ಲವೇ, ನೊಣ ಎಂದಲ್ವಲ್ಲ ಎಂಬ ಪ್ರಶ್ನೆ ಏಳುವುದು ಸಹಜ. ಈ ಪ್ರಶ್ನೆಗೆ ಉತ್ತರ ಸುಲಭ. ತೊಣಚಿಯೂ ನೊಣವೇ. ಇಂಗ್ಲಿಷ್ನಲ್ಲಿ ಅದಕ್ಕೆ ಗ್ಯಾಡ್ ಫ್ಲೈ ಎನ್ನುತ್ತಾರೆ. ಎಂದರೆ ಗ್ಯಾಡ್ ಕೂಡಿದ ನೊಣ. ಅಂತೂ ಅದು ನೊಣವೇ, ಫ್ಲೈಯೇ. ಬರೀ ಫ್ಲೈಯ ಕಾಟವನ್ನೇ ತಡೆಯಲಾರದವರು ಗ್ಯಾಡ್ ಫ್ಲೈಯ ಹಿಂಸೆಯನ್ನು ತಡೆದುಕೊಂಡಾರೆ. ಗ್ಯಾಡ್ ಎಂದರೆ ಅಲೆದಾಡು ಎಂದರ್ಥ. ನೊಣದ ಸ್ವಭಾವವೇ ಅಲೆದಾಡುವುದು. ಇನ್ನು ಅಲೆದಾಡುವ ನೊಣದ ಅಲೆದಾಟ ಹೇಗಿದ್ದೀತೆಂದು ಕೇಳಬೇಕೆ? ತಲೆ ಶಿರೋಭಾರ ಎಂದು ಹೇಳಿದ ಹಾಗೆ. ನೊಣಕ್ಕೆ ಅಲೆದಾಡುವ ಎಂಬ ವಿಶೇಷಣ ಅನವಶ್ಯ. ಒಟ್ಟಿನಲ್ಲಿ ನೊಣದ ಕಾಟಕ್ಕೆ ಎತ್ತು ಮಾತ್ರವೇ ಅಲ್ಲ, ಎಂಥವರು ಮೈ ಗಾಡ್, ಅಯ್ಯೋ ದೇವರೇ ಎಂದು ಉದ್ಗರಿಸಲೇಬೇಕು. ಅದರ ಪ್ರತಾಪ ಅಂಥದು. ಅಥೆನ್ಸಿನ ಜನಕ್ಕೆ ನೊಣದ ಮಹಿಮೆ ಗೊತ್ತಿದ್ದರಿಂದಲೇ ಅವರು ತಮ್ಮ ಅತ್ಯಂತ ಧೀಮಂತ ವ್ಯಕ್ತಿಯಾದ ಸಾಕ್ರಟೀಸನನ್ನು ನೊಣವೆಂದು ಕರೆದರು. ಅಲೆದಾಡುವ ನೊಣ ಎಂದು ಕೊಂಡಾಡಿದರು. ಆದ್ದರಿಂದಲೇ ಅವರು ಅತ್ಯಂತ ಪ್ರಖ್ಯಾತವಾದ ನಾಗರಿಕತೆಯೊಂದನ್ನು ಕಟ್ಟಿ ಬೆಳೆಸಿದರು. ಇಡೀ ಪ್ರಪಂಚಕ್ಕೆ ಅದನ್ನು ದತ್ತಿಯಾಗಿ ಬಿಟ್ಟರು. ಸಾಕ್ರಟೀಸನಿಗೆ ವಿಷ ಕೊಟ್ಟು ಕೊಂದವರು ಅಥೆನ್ಸಿನವರೇ ಆದರೂ ಅವರು ಕೆಲವು ಜನ ನೀಚರು. ಪ್ರಪಂಚದ ನಾಗರಿಕತೆಯ ದೀರ್ಘ ಇತಿಹಾಸವನ್ನು ಅವಲೋಕಿಸಿದರೆ ನೊಣದ ಬಗ್ಗೆ ಹಲವರಲ್ಲಿ ಅತ್ಯಂತ ತಾತ್ಸಾರ ಇಲ್ಲವೇ ತಿರಸ್ಕಾರ ಭಾವವೂ, ಕೆಲವರಲ್ಲಿ ವಿಶೇಷವಾದ ಪುರಸ್ಕಾರ ಭಾವವೂ ಉದ್ದಕ್ಕೂ ಬೆಳೆದುಕೊಂಡು ಬಂದಿರುವುದನ್ನು ಕಾಣಬಹುದು. ಏನೂ ಕೆಲಸವಿಲ್ಲದೆ ಕಾಲ ನೂಕುವವನನ್ನು ನೊಣ ಹೊಡೆಯುತ್ತಿದ್ದಾನೆ ಎಂದು ಹೀಯಾಳಿಸುವುದುಂಟು. ನೊಣ ಹೊಡೆಯೋದು ವ್ಯರ್ಥ ಕಾರ್ಯ ಎಂದು ಇವರ ಅನಿಸಿಕೆ. ನೊಣ ಹೊಡೆಯುವುದೂ ಒಂದೇ, ಹೊಡೆಯದಿರುವುದೂ ಒಂದೇ. ಅದು ಕೆಲಸವೇ ಅಲ್ಲ ಎಂದು ಇವರು ಭಾವಿಸುತ್ತಾರೆ. ನೊಣ ಹೊಡೆಯುವುದು ನೀವು ಭಾವಿಸುವಷ್ಟೇನೂ ಸುಲಭದ ಕೆಲಸವಲ್ಲ. ನಿಮ್ಮ ತಲೆಯ ಸುತ್ತ ಗುಯ್ಯಿಡುತ್ತಾ ಹಾರಾಡುವ ನೊಣವನ್ನು ಕೊಲ್ಲಲು ನೀವು ಪ್ರಯತ್ನಿಸಿ ನೋಡಿ. ನೀವು ಕೈ ಬೀಸಿದಷ್ಟು ನಿಮ್ಮಿಂದ ಅದು ತಪ್ಪಿಸಿಕೊಂಡು ಮತ್ತೆ ಮತ್ತೆ ಬಂದು ನಿಮ್ಮನ್ನು ಕೆಣಕುತ್ತದೆ. ಸೋಲನ್ನೊಪ್ಪದೆ ಪದೇ ಪದೇ ಪ್ರಯತ್ನ ನಡೆಸುವವನನ್ನು ಹೋಮರ್ ಮಹಾಕವಿ ನೊಣಕ್ಕೆ ಹೋಲಿಸಿದ್ದಾನೆ. ವಾಸ್ತವವಾಗಿ ಕೆಲಸವಿಲ್ಲದೆ ಕೂತವನನ್ನು ಅನೇಕ ವಿಚಾರಗಳು ನೊಣದಂತೆ ಕಾಡಿಸುತ್ತವೆ. An idle man's brain is devil's workshop ಎಂದು ವರ್ಣಿಸುವುದು ಇಂಥ ಸ್ಥಿತಿಯನ್ನೇ. ತಲೆಗೆ ನೊಣ ಹೊಕ್ಕಂತೆ ಆಡುವುದು ಎಂದರೆ ನೆಮ್ಮದಿ ಕಳೆದುಕೊಳ್ಳುವುದು, ಯಾವುದಾದರೂ ಚಿಂತೆ ಹತ್ತಿಸಿಕೊಂಡು ತೊಳಲಾಡುವುದು, ಆಲೋಚನಾಮಗ್ನರಾಗುವುದು ಎಂದು ಅರ್ಥ. ಹೀಗೆ ಚಿಂತಿಸಬಲ್ಲವರೇ ನಿಜವಾಗಿಯೂ ಪ್ರಪಂಚಕ್ಕೆ ಉಪಕಾರಿಗಳು.
ವಿಜ್ಞಾನ, ವೇದಾಂತ, ಸಾಹಿತ್ಯ ಮುಂತಾದ ಜ್ಞಾನ ಶಾಖೆಗಳೆಲ್ಲ ಬೆಳೆದಿರುವುದು ತಲೆಯೊಳಗೆ ನೊಣ ಹೊಗಿಸಿಕೊಂಡು ಚಿಂತೆಗೀಡಾದವರಿಂದಲೇ. ನಾಗರಿಕತೆ ಮುಂದುವರಿಯುತ್ತಾ ಬಂದಿರುವುದು ಇಂಥವರಿಂದಲೇ. ಕೆಲಸವಿಲ್ಲದವನನ್ನು ನೊಣ ಹೊಡೆಯುತ್ತಾ ಕೂತಿದ್ದಾನೆ ಎಂದು ಹೇಳುವವರ ಮನಸ್ಸಿನಲ್ಲಿ ನೊಣ ಯಕಶ್ಚಿತ್ ಪ್ರಾಣಿ, ಅದನ್ನು ಹೊಡೆಯುತ್ತಾ ಕೂರುವವನು ಮೂರ್ಖ ಎಂಬ ಭಾವನೆ ಇರುತ್ತದೆ. ಆದರೆ ನೊಣವನ್ನು ಮಾನವನ ಅತ್ಯಂತ ಭೀಕರ ಶತ್ರುವೆಂದು ಬಗೆದು ಅದನ್ನು ನಿರ್ನಾಮ ಮಾಡುವ, ನಿರ್ವಂಶಿಯಾಗಿ ಮಾಡುವ ಕೆಲಸದಲ್ಲಿ ಅನೇಕ ಸರಕಾರಗಳು, ಸಂಸ್ಥೆಗಳು ನಿರತವಾಗಿವೆ. ಹೂವಿಂದ ಹೂವಿಗೆ ಹಾರುವ ದುಂಬಿಯಂತೆ, ಚಿಟ್ಟೆಯಂತೆ, ಆಹಾರದಿಂದ ಆಹಾರಕ್ಕೆ, ಕಸದಿಂದ ರಸಕ್ಕೆ, ರಸದಿಂದ ಕಸಕ್ಕೆ ಹಾರುವ ನೊಣ ಅನರ್ಥಕಾರಿ, ಪ್ರಾಣಾಂತಿಕ ರೋಗಗಳನ್ನು ಹಬ್ಬಿಸುವ ಸಾಧನ ಎಂಬ ಕಾರಣದಿಂದಾಗಿ ಜನಕ್ಕೆ ನೊಣದ ಬಗ್ಗೆ ಅತಿಯಾದ ದ್ವೇಷ. ನಮ್ಮ ನಿಮ್ಮಂಥವರ ವಿಚಾರ ಆಗಿರಲಿ, ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಸ್ಥಿರವಾಗಿ ನಿಲ್ಲಿಸಲು ಹೆಣಗಾಡಿದ ಲಾರ್ಡ್ ಮೆಕಾಲೆಯಂಥವನಿಗೆ ಕೂಡ ನೊಣವನ್ನು, ಅದರ ಸೋದರ ಸಂಬಂಧಿಯಾದ ಸೊಳ್ಳೆಯನ್ನು ಕಂಡರೆ ತುಂಬ ದ್ವೇಷವಿತ್ತಂತೆ. ಕಲ್ಕತ್ತೆಯಲ್ಲಿ ಗವರ್ನರ್ ಜನರಲ್ನ ಮಂಡಳಿಯ ಸದಸ್ಯನಾಗಿ ಅವನ ನೇಮಕವಾದಾಗ ಅವನು ನೊಣ, ಸೊಳ್ಳೆಗಳ ಬಗ್ಗೆ ತೀವ್ರ ಆತಂಕಗೊಂಡಿದ್ದನಂತೆ. ಮುದಿ ಭಾರತೀಯನೊಬ್ಬ ಅವನಿಗೆ ತುಂಬ ವ್ಯಾವಹಾರಿಕವಾದ ಸಲಹೆಯೊಂದನ್ನು ನೀಡಿದನಂತೆ. ಮೋಪಾಗಿ ಬೆಳೆದ ತೊಣಪನೊಬ್ಬನನ್ನು ಸದಾ ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ, ನೊಣ ಸೊಳ್ಳೆಗಳು ಅವನನ್ನು ಮುತ್ತಿ ರಕ್ತ ಹೀರುತ್ತವೆ, ಉಳಿದವರು ಪಾರಾಗುತ್ತಾರೆ ಎಂದು ಅವನು ಹೇಳಿದನಂತೆ. ಸೊಳ್ಳೆಯೇನೋ ಮಾನವನ ರಕ್ತ ಹೀರುವುದು ಸಹಜ, ಆದರೆ ನೊಣವು ಜೀವಂತ ಮಾನವನ ರಕ್ತ ಹೀರುತ್ತದೆಯೇ ಎಂದು ಆಶ್ಚರ್ಯವಾಗುತ್ತದೆ. ಅಂತೂ ಮೆಕಾಲೆ ಸಾಹೇಬ ಭಾರತದಲ್ಲಿದ್ದಷ್ಟು ಕಾಲವೂ ಆ ಮುದುಕನ ಉಪದೇಶದಂತೆಯೇ ನಡೆದುಕೊಂಡನೆಂದು ಪ್ರತೀತಿ. ಮೆಕಾಲೆ ಸಾಹೇಬ ಭಾರತಕ್ಕೆ ಬಂದು 150 ವರ್ಷಗಳ ಮೇಲೇ ಆದವು. ಅವನು, ಅವನಂತೆ ಇತರರು, ಅವನಿಗಿಂತ ಹಿಂದೆ ಇದ್ದವರು, ಅವನ ಅನಂತರ ಬಂದವರು ನೊಣದ ವಿರುದ್ಧ ಅವ್ಯಾಹತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಈ ಭೂಮಿಯ ಮೇಲೆ ಇತಿಹಾಸ ಪ್ರಾರಂಭವಾಗುವುದಕ್ಕಿಂತ ಬಲು ಮುಂಚಿನಿಂದಲೂ ಮಾನವನಿಗೂ ನೊಣಕ್ಕೂ ನಡುವೆ ಯುದ್ಧ ನಡೆಯುತ್ತಲೇ ಬಂದಿದೆ. ನೊಣವನ್ನು ಭೂಮಿಯ ಮೇಲಿಂದ ತೊಡೆದು ಹಾಕಲೇಬೇಕೆಂದು ಸಂಕಲ್ಪ ಮಾಡಿ ಯತ್ನ ನಡೆಸಿ ಅವನು ಪದೇ ಪದೇ ಸೋತಿದ್ದಾನೆ. ಆದರೂ ಸೋಲಪ್ಪದೆಯೇ ಸೆಣಸಾಟ ಮುಂದುವರಿಸಿದ್ದಾನೆ. ಕ್ರಿಸ್ತ ಶಕೆಯ ಆದಿಕಾಲದಲ್ಲಿದ್ದ ರೋಮನ್ ಚಕ್ರವರ್ತಿ ಡೊಮಿಷಿಯನ್ ಎಂಬುವನು ನೊಣದ ಬಾಧೆಯಿಂದ ಎಷ್ಟು ಕಂಗೆಟ್ಟಿದ್ದನೆಂದರೆ ದಿನಕ್ಕೊಂದು ಗಂಟೆಯನ್ನು ಅವನು ಅರಮನೆಯಲ್ಲಿ ನೊಣದ ಬೇಟೆಗಾಗಿಯೇ ತೆಗೆದಿಟ್ಟಿದ್ದನಂತೆ. ಆ ಸಮಯದಲ್ಲಿ ಚಕ್ರವರ್ತಿಯನ್ನು ನೋಡಲು ಯಾರೇ ಬರಲಿ ಅವರನ್ನು ಒಳಗೆ ಬಿಡುತ್ತಿರಲಿಲ್ಲ. ಚಕ್ರವರ್ತಿಯರು ನೊಣಗಳೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ, ಯಾರನ್ನೂ ಬಿಡಬಾರದೆಂದು ಕಟ್ಟಪ್ಪಣೆಯಾಗಿದೆ ಎಂದು ಅರಮನೆಯ ಸೇವಕರು ಹೇಳುತ್ತಿದ್ದರಂತೆ. ಅಂದರೆ ಎಂಥವರಿಗೂ ದುರ್ಭೇದ್ಯವಾದ ರೋಮನ್ ಚಕ್ರವರ್ತಿಯ ಅರಮನೆಯನ್ನು ಕೂಡ ನೊಣಗಳು ಆಕ್ರಮಿಸಿಕೊಂಡು ನಿರಂತರವಾಗಿ ಆಡಳಿತ ನಡೆಸಿದ್ದವು ಎಂದು ಹೇಳಬಹುದು. ನೊಣವೂ ಹೋಗಲು ಸಾಧ್ಯವಿಲ್ಲದ ಸ್ಥಳ ಬಹುಶಃ ಇಲ್ಲವೆನ್ನಬೇಕು. ಹಳೆಯ ಕಾಲದ ಸುಲ್ತಾನರ ಜನಾನವನ್ನು ಒಂದು ಗಂಡು ನೊಣವೂ ಪ್ರವೇಶಿಸಲು ಸಾಧ್ಯವಿಲ್ಲದಂತೆ ಬಂದೋಬಸ್ತು ಮಾಡಿದ್ದರೆಂಬುದನ್ನು ನಾವು ಕಥೆಗಳಲ್ಲೂ ಇತಿಹಾಸದ ಸಂಗತಿಗಳಲ್ಲೂ ಓದಿದ್ದೇವೆ. ಆದರೆ ಹಾಗೆ ಮಾಡುವುದು ಸಾಧ್ಯವಿತ್ತೇ ಎಂಬುದು ಸಂದೇಹಾಸ್ಪದ.
ಗಂಡು ನೊಣ ಪ್ರವೇಶಿಸಲು ಸಾಧ್ಯವಿರಲಿಲ್ಲವೆಂದರೆ ಹೆಣ್ಣು ನೊಣ ಪ್ರವೇಶಿಸಬಹುದಾಗಿತ್ತೆಂದು ಹೇಳಬಹುದೇ? ಪ್ರವೇಶಿಸುತ್ತಿರುವ ನೊಣ ಗಂಡೋ ಹೆಣ್ಣೋ ಎಂದು ಪತ್ತೆ ಹಚ್ಚುವುದು ಹೇಗೆ? ಅಷ್ಟರೊಳಗೆ ನೊಣ ಒಳಗೆ ನುಗ್ಗಬಹುದಿತ್ತಲ್ಲವೇ? ತಮ್ಮ ಜನಾನವನ್ನು ಭದ್ರಗೊಳಿಸುವ ಪ್ರಯತ್ನದಲ್ಲಿ ಸುಲ್ತಾನರು ಸಾಮಾನ್ಯವಾಗಿ ವಿಫಲಗೊಳ್ಳುತ್ತಿದ್ದರೆಂಬುದೂ ನಿಜ. ರಾಣಿವಾಸದವರ ರಹಸ್ಯ ಪ್ರಣಯಗಳ ವಿಚಾರವಾಗಿ ನಾನಾ ವದಂತಿಗಳು ಸದಾ ಇದ್ದೇ ಇದ್ದುವು. ಮಾನವನಿಗೂ ನೊಣಗಳಿಗೂ ಬಹು ಪ್ರಾಚೀನ ಕಾಲದಿಂದಲೂ ನಿರಂತರವಾಗಿ ಯುದ್ಧ ನಡೆಯುತ್ತಲೇ ಬಂದಿದೆ ಎಂದು ನಾನು ಹೇಳಿದೆನಲ್ವೇ? ಈ ಯುದ್ಧದಲ್ಲಿ ಯಾವಾಗಲೂ ಮಾನವನಿಗೇ ಸೋಲಾಗುತ್ತಿರುವುದು ಸಹಜ ಹಾಗೂ ನ್ಯಾಯ ಎಂದೇ ಹೇಳಬೇಕು. ಭೂಮಿಯ ಮೇಲೆ ಮಾನವನ ಅವತಾರವಾಗುವುದಕ್ಕೂ ಬಲು ಹಿಂದಿನಿಂದಲೂ ಮಕ್ಷಿಕಾ ಸಂತಾನ ಇಲ್ಲಿ ಪ್ರವರ್ಧಿಸುತ್ತಾ ಬಂದಿದೆ ಎಂಬುದನ್ನು ಮರೆಯಬಾರದು. ನೊಣವು ಅದರ ದಾಯಾದಿಗಳಾದ ಇತರ ಕೀಟಗಳು ಸುಮಾರು 40 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅವತಾರ ಎತ್ತಿದ್ದುವಂತೆ. ಆಗಿನಿಂದಲೂ ಅವು ಎಷ್ಟೆಷ್ಟೋ ಗಂಡಾಂತರಗಳನ್ನು ಎದುರಿಸುತ್ತಾ ಬಂದಿವೆ. ಮಾನವ ಬಂದ ಮೇಲಂತೂ ಅವನು ನೊಣವನ್ನು ತನ್ನ ಶತ್ರುವೆಂದು ಬಗೆದು ಅದರ ನಿರ್ನಾಮಕ್ಕಾಗಿ ಏನೆಲ್ಲ ಸಾಹಸ ಪಡುತ್ತಿದ್ದಾನೆ. ಆದರೆ ದೈವ ಬಲದ ಮುಂದೆ ಮಾನವ ಏನು ಮಾಡಬಲ್ಲ? ಪ್ರಕೃತಿ ದೇವಿಗೆ ನೊಣ ಮತ್ತು ಇತರ ಕೀಟಗಳ ವಿಚಾರದಲ್ಲಿ ವಿಶೇಷವಾದ ಮಮತೆ, ಬಹಳ ಮಟ್ಟಿಗೆ ಪಕ್ಷಪಾತ. ಸ್ವಾರ್ಥಿಯಾದ ಮನುಷ್ಯ ಯಾವ ಪ್ರಾಣಿಯನ್ನು ನಿರ್ವಂಶಿಯಾಗಿ ಮಾಡಿದರೂ ಸರಿ, ಇದನ್ನು ನಿರ್ವಂಶಿಯನ್ನಾಗಿ ಮಾಡಬಾರದು ಎಂಬುದು ಅವಳ ಅಭಿಪ್ರಾಯವಾಗಿರುವಂತಿದೆ. ಅನಾಥೋ ದೈವರಕ್ಷಕಃ ಎಂಬ ಸಂಸ್ಕೃತ ವಾಕ್ಯ ಸುಳ್ಳಾದೀತೆ? ರಕ್ತ ಬೀಜಾಸುರರಂತೆ ನೊಣಗಳು ಹಲವು ಮಡಿಯಾಗಿ ಬೆಳೆಯುತ್ತಲೇ ಇವೆ. ಮನುಷ್ಯ ಅವನ್ನು ಒರೆಸಿ ಹಾಕಿದಷ್ಟು ಅಧಿಕಗೊಳ್ಳುತ್ತಿವೆ. ಕೇವಲ ಒಂದು ಗಂಡು ಒಂದು ಹೆಣ್ಣು ನೊಣಗಳ ಪರಸ್ಪರ ಪ್ರೇಮದ ಫಲವಾಗಿ ಒಂದು ಬೇಸಿಗೆಯಲ್ಲಿ ಅವಕ್ಕೆ ಹುಟ್ಟುವ ಸಂತಾನ ಎಷ್ಟು ಗೊತ್ತೇ? 191 ಮುಂದೆ, ಅಂದರೆ 191 ಮುಂದೆ 18 ಸೊನ್ನೆ ಬಂದರೆ ಎಷ್ಟೋ ಅಷ್ಟು. ಇವೆಲ್ಲವೂ ಬದುಕಿದರೆ, ಇವೂ ಸಂತಾನಾಭಿವೃದ್ಧಿ ಕಾರ್ಯ ಮುಂದುವರಿಸಿದರೆ ಏನಾಗಬಹುದೆಂಬುದನ್ನು ಊಹಿಸಿಕೊಳ್ಳಿ. ಮಾನವನಿಗೆ ಈ ಭೂಮಿಯ ಮೇಲೆ ಎಡೆ ದೊರಕುವುದಿರಲಿ, ಅದರ ಹತ್ತಿರವೂ ಸುಳಿಯಲಾರ. ಈ ವಿಚಾರದಲ್ಲಿ ತನಗಿಂತ ಬಹುಪಾಲು ಹೆಚ್ಚು ಸಮರ್ಥವಾದ ನೊಣದ ಬಗ್ಗೆ ಮಾನವನಿಗೆ ಮಾತ್ಸರ್ಯ ಇರುವುದರಲ್ಲಿ ಆಶ್ಚರ್ಯವಿಲ್ಲ. ಆದ್ದರಿಂದಲೇ ಅದನ್ನು ತೊಡೆದು ಹಾಕಲು ಅವನಿಗೆ ಹಠ. ಈ ಪ್ರಪಂಚದಲ್ಲಿ ತಾನಿರಬೇಕು, ಇಲ್ವೇ ನೊಣ ಇರಬೇಕು, ಇಬ್ಬರಿಗೂ ಇಲ್ಲಿ ತಾವಿಲ್ಲ. ತಾನು ಬದುಕುವ ಸಲುವಾಗಿ ನೊಣವನ್ನು ಅಳಿಸಿ ಹಾಕಬೇಕು, ಇದು ಅವನ ಸಂಕಲ್ಪ. ಆದರೆ ತಾನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಉದಾತ್ತವಾದ ಉದ್ದೇಶ ನೀಡುವುದು ಮನುಷ್ಯನ ಚಟ. ಧರ್ಮ, ಸಂಸ್ಕೃತಿ, ನಾಗರಿಕತೆ, ಸಮಾಚಾರ, ಸಂಪ್ರದಾಯ ಎಂದು ಹೇಳುವುದೆಲ್ಲ ಏತಕ್ಕಾಗಿ? ಮಾನವನ ಮೇಲೆ ಮಾನವ ನಡೆಸುತ್ತಿರುವ ಶೋಷಣೆಯ ಕೆಲಸ ನಿರಂತರವಾಗಿ ಮುಂದುವರೆದುಕೊಂಡು ಹೋಗಬೇಕೆಂದೇ ಅನೇಕ ವೇಳೆ ಇವೆಲ್ಲ ಬೆಳೆದು ಬಂದಿವೆ ಎನ್ನಬಹುದು. ಎಲ್ಲ ಮಾನವರ ಹೆಸರಿನಲ್ಲಿ ಕೆಲವರು ಮಾನವರು, ಪಟ್ಟಭದ್ರ ಹಿತಾಸಕ್ತಿ ಉಳ್ಳವರು, ಶೋಷಕರು ಮಾಡಿರುವ ಕಟ್ಟಳೆಗಳು ಇವು. ನೊಣವನ್ನು ನಿರ್ನಾಮ ಮಾಡುವುದಕ್ಕೂ ಮನುಷ್ಯ ಅತ್ಯಂತ ಘನವಾದ ಉದ್ದೇಶಗಳನ್ನು ನೀಡುತ್ತಾ ಬಂದಿದ್ದಾನೆ. ನೊಣದಿಂದ ಮನುಷ್ಯನ ಪ್ರಾಣಕ್ಕೆ ಅಪಾಯವಂತೆ. ಸೃಷ್ಟಿಯ ಕಿರೀಟವಾದ ಮನುಷ್ಯನ ಉಳಿವಿಗಾಗಿ ನೊಣವನ್ನು ನಿರ್ನಾಮ ಮಾಡುವುದು ಅವಶ್ಯವಂತೆ. ಕಾಲ್ರ, ಆಮಶಂಕೆ ಮುಂತಾದ ಮಹಾವ್ಯಾಧಿಗಳಿಗೆ ಕಾರಣವಾದ ಕ್ರಿಮಿಗಳಿಗೆ ಇದು ಆಶ್ರಯ ನೀಡುವುದಂತೆ. ಟಿಕೆಟ್ ಇಲ್ಲದ ಪ್ರಯಾಣಿಕರಂತೆ ಈ ಕ್ರಿಮಿಗಳು ನೊಣದ ಮೂಲಕ
ಎಲ್ಲೆಲ್ಲೂ ಹರಡಿಕೊಳ್ಳುವಂತೆ. ಆದ್ದರಿಂದ ನೊಣವನ್ನು ನಾಶಪಡಿಸಬೇಕಂತೆ. ಇದು ಮನುಷ್ಯನ ವಿಚಿತ್ರವಾದ. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಈ ವಾದವನ್ನು ಪರಿಶೀಲಿಸಿದೆವೆಂದರೆ ಇದು ಹುರುಳಿಲ್ಲದ್ದೆಂಬುದು ಗೊತ್ತಾಗದೇ ಇರದು. ರೋಗಕಾರಕ ಕ್ರಿಮಿಗಳನ್ನು ತಡೆಗಟ್ಟಬೇಕಾದರೆ ಅವನ್ನು ನಾಶಗೊಳಿಸಬೇಕೇ ವಿನ ನೊಣವನ್ನೇಕೆ ಕೊಲ್ಲಬೇಕು? ನೊಣವೇನು ಈ ಕ್ರಿಮಿಗಳನ್ನು ಬಾ ಎಂದು ಕರೆದು ಕೂರಿಸಿಕೊಳ್ಳುತ್ತದೆಯೇ? ಟಿಕೆಟ್ ರಹಿತ ಪ್ರಯಾಣಿಕರ ಪಿಡುಗು ಜಾಸ್ತಿಯಾದರೆ ಅವರನ್ನು ಹಿಡಿದು ಶಿಕ್ಷಿಸಬೇಕು. ರೈಲುಗಳನ್ನೇ ನಿರ್ನಾಮ ಮಾಡುವುದು ಇದಕ್ಕೆ ಉಪಾಯವಲ್ಲ. ಮರಣ ವಾರ್ತೆಯನ್ನೋ ಅಪ್ರಿಯವಾದ ಯಾವುದೋ ಸಮಾಚಾರವನ್ನೋ ಹೊತ್ತ ಕಾಗದವನ್ನು ತಂದಿತ್ತ ಅಂಚೆಯವನನ್ನು ಯಾರಾದರೂ ಕೊಲ್ಲುತ್ತಾರೆಯೇ? ಅವನನ್ನು ಕೊಲ್ಲಲು ಯತ್ನಿಸಿದವನನ್ನು ಶೀಘ್ರವಾಗಿ ಶಿಕ್ಷೆಗೆ ಗುರಿಪಡಿಸಬೇಕು, ಇಲ್ಲವೇ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ನೊಣದಿಂದ ಸೊಳ್ಳೆಯಿಂದ ವ್ಯಾಧಿ ಹರಡಿದರೆ ವ್ಯಾಧಿ ಮೂಲವನ್ನೇ ನಿರ್ನಾಮ ಮಾಡಿ, ನೊಣವನ್ನಲ್ಲ, ಸೊಳ್ಳೆಯನ್ನಲ್ಲ. ಸೊಳ್ಳೆಯನ್ನಾಗಲಿ ನೊಣವನ್ನಾಗಲಿ ನಿವಾರಿಸುವ ಕ್ರಮ ಇದುವರೆಗೂ ಸಂಪೂರ್ಣ ಯಶಸ್ವಿಯಾಗಿಲ್ಲ, ಮುಂದೆಯೂ ಆಗುವುದಿಲ್ಲ. ವಿಷಕನ್ಯೆಯ ಹಾಗೆ ಕೀಟ ನಿವಾರಕ ಮದ್ದುಗಳನ್ನೇ ತಿಂದು ಬೆಳೆಯುವ ಶಕ್ತಿಯನ್ನು ದೇವರು ಇದಕ್ಕೆ ಕರುಣಿಸಿದ್ದಾನೆ. ಇದನ್ನು ಮಾನವ ತಿಳಿದುಕೊಳ್ಳುವುದು ಒಳ್ಳೆಯದು. ನೊಣ ಹೊಡೆಯುವುದು ಎಂದರೆ ವ್ಯರ್ಥ ಸಾಹಸ ಎಂಬುದು ಗಾದೆಯಾಗಿರುವುದು ಸುಮ್ಮನೆ ಮಾತಲ್ಲ. ನೊಣ, ಸೊಳ್ಳೆ, ಚಿಗಟ, ಹಾವು, ಇಲಿ, ಕಪ್ಪೆ ಹೀಗೆ ಪ್ರತಿಯೊಂದು ಪ್ರಾಣಿಗೂ ನಿಸರ್ಗದ ಸೋಪಾನದಲ್ಲಿ ಒಂದು ಗೊತ್ತಾದ ಸ್ಥಾನವುಂಟು, ಪಾತ್ರವುಂಟು. ದೇವರಿಗೆ ಅಥವಾ ನಿಸರ್ಗಕ್ಕೆ ಬುದ್ಧಿ ಇಲ್ಲವೆಂದು ತಿಳಿಯಬೇಡಿ. ಭೂಮಿಯ ಮೇಲಣ ಎಲ್ಲ ಪ್ರಾಣಿಗಳನ್ನು ಯಾವುದೋ ಒಂದು ಸಮತೋಲನದಲ್ಲಿ ಇಡುವುದು ಪ್ರಕೃತಿಯ ಕೆಲಸ. ವಿಶಾಲ ವಿಶ್ವವನ್ನು ಇಡಿಯಾಗಿ ಕಾಣಲಾರದ ಮನುಷ್ಯ ಈ ಸಮತೋಲವನ್ನು ಅರಿಯಲಾರ. ಇದನ್ನು ಏರುಪೇರು ಮಾಡುವುದರಿಂದ ಸರ್ವನಾಶ. ಪ್ರಪಂಚದ ಹೊಲಸು ತಿನ್ನುವುದಕ್ಕೆ ನೊಣ, ನೊಣವನ್ನು ನುಂಗಲು ಕಪ್ಪೆ, ಕಪ್ಪೆಯ ಹಿಂದೆ ಬುಸುಗುಟ್ಟುವ ಹಾವು, ಹೀಗೆ ಪ್ರಕೃತಿಯವುಗಳ ಸಂಖ್ಯೆಯನ್ನು ನಿರ್ದಿಷ್ಟವಾಗಿಡಲು ಯಾವುದೋ ಒಂದು ವ್ಯವಸ್ಥೆ ಮಾಡಿದೆ. ಇದರ ನಡುವೆ ಕೈ ಹಾಕಲು ಮಾನವನಿಗೇನು ಅಧಿಕಾರ? ನೀತಿ ಬೋಧೆಯ ಕತೆ ಗೊತ್ತಿಲ್ವೇ? ಮರದ ಮೇಲಿದ್ದ ಪಾರಿವಾಳಗಳ ಜೋಡಿಯನ್ನು ನುಂಗಲು ಗಿಡುಗ ಹೊಂಚಾಕುತ್ತಿತ್ತಂತೆ, ಸುತ್ತ ಠಳಾಯಿಸುತ್ತಿತ್ತಂತೆ. ಆ ಪಾರಿವಾಳಗಳನ್ನು ಹೊಡೆಯಲು ನೆಲದ ಮೇಲೊಬ್ಬ ಬೇಡ ಬಾಣ ಹೂಡಿ ಗುರಿಯಿಟ್ಟು ನಿಂತಿದ್ದ. ಆದರೆ ಪ್ರಕೃತಿಯ ಸಮತೋಲನವನ್ನು ಕೆಡಿಸಲು ಬಂದಿದ್ದ ಮಾನವನಾದ ಆ ಬೇಡನ ಕಾಲ ಬಳಿಗೆ ದೇವರು ಸರ್ಪವೊಂದನ್ನು ಕಳಿಸಿದ್ದ. ಅದು ಬೇಡನ ಕಾಲು ಕಚ್ಚಿತು. ಬೇಡನ ಬಾಣದ ಗುರಿ ತಪ್ಪಿ ಗಿಡುಗಕ್ಕೆ ತಾಕಿ ಅದು ಸತ್ತಿತು. ಪಾರಿವಾಳಗಳು ಪಾರಾದವು. ವಿಧಿಯ ಸಂಕಲ್ಪವನ್ನು ಬಲ್ಲವರಾರು? ಇಂಥ ಅನೇಕ ಘಟನೆಗಳನ್ನು ನೆನೆದಾಗಲೆಲ್ಲ ವಿಚಾರಶೀಲನಾದ ಮಾನವನಿಗೆ ನೊಣದ ನೆನಪಾಗಬೇಕು. ಅವನ ತಲೆಗೆ ನೊಣ ಹೋಗಬೇಕು. ಚಿಂತೆ ಅವನನ್ನು ಕಾಡಿಸಬೇಕು. ಏಕೆಂದರೆ ಚಿಂತಿಸಿದಷ್ಟು ತತ್ವಬೋಧೆ ನಮ್ಮ ಸರ್ವಜ್ಞ ಕವಿ ನಮ್ಮ ಸರ್ವಜ್ಞ ಕವಿ ಆ ರೀತಿ ಚಿಂತೆ ಎಂಬ ನೊಣವನ್ನು ತಲೆಗೆ ಹೊಗಿಸಿಕೊಂಡು ಲೋಕಾನುಭವದ ಪಾಕವನ್ನೇ ನಮಗೆ ನೀಡಿದ್ದಾನೆ. ಪ್ರಕೃತಿಯ ಸೋಪಾನದ ಸಮತೋಲನದಲ್ಲಿ ನೊಣದ ಸ್ಥಾನವನ್ನು ಅವನು ಮನೋಜ್ಞವಾಗಿ ತನ್ನ ಒಂದು ವಚನದಲ್ಲಿ ಹೀಗೆ ನಿವೇದಿಸಿದ್ದಾನೆ. ಉರಗನ ಮುಖದಲ್ಲಿ ಇರುತಿಪ್ಪ ಕಪ್ಪೆತ, ನೆರಗುವ ನೊಣಕ್ಕೆ ಹರಿದಂತೆ ಸಂಸಾರ. ಉರಗನ ಮುಖದಲ್ಲಿ ಇರುತಿಪ್ಪ ಕಪ್ಪೆತಾನೆರಗುವ ನೊಣಕ್ಕೆ ಹರಿದಂತೆ ಸಂಸಾರ, ಇರವು ಕಾಣಯ್ಯ ಸರ್ವಜ್ಞ ಎಂದಿದ್ದಾನೆ. ಎರಗುವ ನೊಣವನ್ನು ತಿನ್ನುವೆನೆಂದು ಕಪ್ಪೆ ಅದರತ್ತ ಹರಿಯಿತು. ಆದರೆ ಕಪ್ಪೆ ಸ್ವತಂತ್ರವೇ? ತಾನು ಉರಗನ ಮುಖದಲ್ಲಿರುವೆನೆಂಬುದನ್ನು ಅರಿಯದಾಯಿತು.
ಸಂಸಾರದ ಇರುವು ಹೀಗೆಯೇ ಎನ್ನುತ್ತಾನೆ ಸರ್ವಜ್ಞ. ನೊಣವನ್ನು ತಿನ್ನುವೆನೆಂಬ ಕಪ್ಪೆಗೆ ಹಾವು ಮೃತ್ಯುವಾಗಿತ್ತು. ನೊಣವನ್ನು ನಿರ್ನಾಮ ಮಾಡುವೆನೆಂಬ ಮಾನವನ ಪ್ರಯತ್ನದಿಂದ ಪ್ರಕೃತಿಯ ಸಮತೋಲ ಕೆಟ್ಟಾಗ ಅವನನ್ನು ಪಾಲಿಸುವ ನಿಸರ್ಗವೇ ಮೃತ್ಯುವಾಗಿ ಅವನ ಮೇಲೆ ಎರಗಬಹುದಲ್ವೇ? ಮನುಷ್ಯ ಇದನ್ನರಿಯಬೇಕು. ಸರ್ವಜ್ಞನಂಥ ಹಿರಿಯ ಮಾನವರು ಈ ವಿಚಾರವಾಗಿ ಇತರ ಮಾನವರನ್ನು ಯಾವಾಗಲೂ ಎಚ್ಚರಿಸುತ್ತಲೇ ಬಂದಿದ್ದಾರೆ. ನಮ್ಮ ಕಾಲದ ಮಹಾಮಾನವರಾದ ಮಹಾತ್ಮ ಗಾಂಧಿ ಕೂಡ ಇದನ್ನು ಅರಿತುಕೊಂಡಿದ್ದರು. ಯಾವುದಾದರೂ ನಿಮಗೆ ಅಪಾಯಕಾರಿಯಾಗಿದ್ದರೆ ಅದು ನಿಮ್ಮೆಡೆಗೆ ಬರದಂತೆ ಎಚ್ಚರಿಕೆ ವಹಿಸಿ. ನಿಮ್ಮ ಅಜಾಗರೂಕತೆಯಿಂದ ಅದು ಬಂದಾಗ ಅದನ್ನು ದ್ವೇಷಿಸಿ ಏನು ಫಲ? ದ್ವೇಷದಿಂದ, ಹಿಂಸೆಯಿಂದ ನೀವು ಏನನ್ನೂ ಸಾಧಿಸಲಾರಿರಿ. ದ್ವೇಷಕ್ಕೆ ಎಡೆ ಇರದಂತೆ ಬದುಕುವುದೇ ಸರಿಯಾದ ಮಾರ್ಗ, ಹೀಗೆಂದು ನಂಬಿದ್ದರು ಗಾಂಧಿ. ನೊಣಕ್ಕೆ ಸಂಬಂಧಿಸಿದಂತೆ ಗಾಂಧೀಜಿ ಹೇಳಿದ ಮಾತು ಸಹಜವಾಗಿಯೇ ನನಗೀಗ ನೆನಪಾಗುತ್ತದೆ. ಗಾಂಧಿಯವರೊಮ್ಮೆ ವಿಶ್ರಾಂತಿಗಾಗಿ ಬೆಂಗಳೂರಿನ ಬಳಿಯ ನಂದಿ ಬೆಟ್ಟದ ಮೇಲೆ ಸ್ವಲ್ಪ ಕಾಲ ತಂಗಿದ್ದರು. ಸ್ವಚ್ಛತೆಗೆ ಗಾಂಧಿ ನೀಡುತ್ತಿದ್ದ ಪ್ರಾಮುಖ್ಯ ಅಷ್ಟಿಷ್ಟಲ್ಲ. ಎ ಕ್ಲೀನ್ ಮೈಂಡ್ ಇನ್ ಎ ಕ್ಲೀನ್ ಬಾಡಿ ಎಂಬುದು ಅವರ ಜೀವನ ಸೂತ್ರ. ಅವರಿದ್ದಲ್ಲಿ ಕೊಳಕಿಗೆ ಇಂತಿಷ್ಟೂ ಎಡೆ ಇರಲಿಲ್ಲ. ಗಾಂಧಿಯವರು ತಂಗಿದ್ದ ಕಾಲದಲ್ಲಿ ಅವರ ವಸತಿಯ ಸುತ್ತ ತರುಣ ಸ್ವಯಂ ಸೇವಕರ ಕಾವಲು. ಒಬ್ಬೊಬ್ಬ ಸ್ವಯಂ ಸೇವಕನಿಗೆ ಒಂದೊಂದು ಕರ್ತವ್ಯ. ತಮ್ಮ ವಸತಿಯ ಸುತ್ತ ಪ್ರತಿನಿತ್ಯವೂ ನಡೆದಾಡಿ ಬರುವುದು ಗಾಂಧಿಯವರ ಪರಿಪಾಟಿ. ಒಮ್ಮೆ ಅವರು ಹೀಗೆ ಸುತ್ತಾಡಲು ಹೊರಟಾಗ ಹಾದಿಯಲ್ಲೊಬ್ಬ ಸ್ವಯಂ ಸೇವಕನ ಮೇಲೆ ಅವರ ದೃಷ್ಟಿ ಬಿತ್ತು. ಗಾಂಧಿ ಅವನನ್ನು ನೋಡಿ ನಿಂತರು. ಅವನನ್ನು ವಿಚಾರಿಸಿದರು. ನಿನಗೇನು ಕೆಲಸ ಎಂದು ಕೇಳಿದರು. ಆ ಸ್ವಯಂ ಸೇವಕ ಉತ್ತರಿಸಿದ, ಈ ಎಡೆಯೆಲ್ಲ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವುದು ನನ್ನ ಕೆಲಸ. ಗಾಂಧಿ ಓ ಹಾಗೆ ಎಂದರು. ಎಲ್ಲವನ್ನೂ ಸ್ವಚ್ಛವಾಗಿಡಬೇಕು. ಸ್ವಚ್ಛವಾಗಿಲ್ಲದಿದ್ದರೆ ಗೊತ್ತಿದೆಯಲ್ಲ, ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬರ್ತಾರೆ, ಗೊತ್ತಿರಲಿ. ಸ್ವಯಂ ಸೇವಕನಿಗೆ ಆಶ್ಚರ್ಯವಾಯಿತು. ಸ್ಯಾನಿಟರಿ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಇಲ್ಲಿ ಎಂದು ಅವನಿಗೆ ಕುತೂಹಲವಾಯಿತು. ಅವನ ಮನಸ್ಸಿನಲ್ಲಿ ಎದ್ದ ಪ್ರಶ್ನೆ ಗೊತ್ತಾಯ್ತೇನೋ ಎಂಬ ಹಾಗೆ ಗಾಂಧಿಯವರೇ ಮಾತು ಮುಂದುವರಿಸಿದರು. ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಯಾರು ನೋಡಿಲ್ವೇ? ಗೊತ್ತಾಗ್ಲಿಲ್ವೇ? ಸ್ವಯಂ ಸೇವಕ ಎಂದು ಗೋಣು ಅಲ್ಲಾಡಿಸಿದ. ಯಾರಿರಬಹುದು ನಾನು ನೋಡಿಲ್ಲದ ಸ್ಯಾನಿಟರಿ ಇನ್ಸ್ಪೆಕ್ಟ್ರು ಅಂದ್ಕೊಂಡ. ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟ್ರು ನೊಣ. ಎಲ್ಲವೂ ಸ್ವಚ್ಛವಾಗಿದ್ದರೆ ಸರಿ, ಅವನು ಇತ್ತ ಸುಳಿಯೋದಿಲ್ಲ. ಸ್ವಲ್ಪ ಕೊಳೆ ಸೇರಿದ್ರೂ ಅವನು ಹಾಜರು ಎಂದು ಗಾಂಧಿ ಹಲ್ಲಿಲ್ಲದ ಬಾಯಿ ತೆರೆದು ನಗುತ್ತಾ ಹೇಳಿದರು. ಗಾಂಧಿ ದೃಷ್ಟಿಯಲ್ಲಿ ನೊಣ ಸ್ಯಾನಿಟರಿ ಇನ್ಸ್ಪೆಕ್ಟರು. ನಿಮ್ಮ ದೇಹ, ನಿಮ್ಮ ಪರಿಸರ ಶುದ್ಧವಾಗಿದ್ದರೆ ಅವನು ಸುಳಿಯುವುದಿಲ್ಲ. ಇಲ್ಲದಿದ್ದರೆ ಅವನು ಬರುವುದು ಖಾತರಿ. ನೊಣದ ಆಗಮನಕ್ಕೆ ಕಾರಣವಾದ ಕೊಳಕು ಶೇಖರಣೆಗೆ ಎಡೆ ನೀಡಿ ಅದು ಬಂದಾಗ ಕೋಪದಿಂದ ಸಿಡಿಮಿಡಿಗೊಂಡು ಅದರ ನಿರ್ನಾಮಕ್ಕೆ ಬದ್ಧ ಕಂಕಣರಾಗಿ ಹಿಂಸಾ ಮಾರ್ಗ ಅನುಸರಿಸಿ ಫಲವೇನು? ಪರಿಸರ ಕೊಳಕಾಗಿದ್ದರೆ ನೊಣದ ಕಾಟ. ಸಮಾಜ ಕೆಟ್ಟು ನಾರ ತೊಡಗಿದಾಗ ಸಾಕ್ರೆಟೀಸನಂಥ ತೊಣಚಿಯ ಕಾಟ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂದು ಕೃಷ್ಣ ಹೇಳಿದ. ಕೊಳಕು ಇದ್ದಲ್ಲಿ ನೊಣದ ಅವತಾರ. ಅಶುಚಿಯನ್ನು ಹೋಗಲಾಡಿಸಿ ಶುಚಿಯ ಸ್ಥಾಪನೆಗೆ ನಾನು ಉತ್ತರಿಸುವೆ ಎನ್ನುತ್ತದೆ ನೊಣ. ಕೊಳಕಿಲ್ಲದಲ್ಲಿ ನೊಣವಿಲ್ಲ. ನಮ್ಮ ಕೊಳಕಾದ ಆಚಾರ ವಿಚಾರಾದಿಗಳಿಂದ ನಾವು ನೊಣವನ್ನು ಆಹ್ವಾನಿಸುತ್ತೇವೆ.
ಕಂಚಿನ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಎಂಬ ಗಾದೆ ಸುಮ್ಮನೆ ಬರಲಿಲ್ಲ. ಮೇಲೆ ಹೇಳಿದ ಗೀತಾ ಶ್ಲೋಕದ ಭಾವವನ್ನೇ ಈ ಗಾದೆ ಇನ್ನೊಂದು ರೀತಿಯಲ್ಲಿ ನಮಗೆ ತಿಳಿಸಿಕೊಡುತ್ತದೆ. ಸಮಾಜ ಕೆಟ್ಟಾಗ ಪ್ರವಾದಿಗಳು ಬರುತ್ತಾರೆ, ನೊಣ ಬರುತ್ತದೆ. ಎಲ್ಲವೂ ಚೆನ್ನಿದ್ದಾಗ ಪ್ರವಾದಿಗಳಿಗೆ ಏನು ಕೆಲಸ? ನೊಣಕ್ಕೇನು ಕೆಲಸ? ಸುಮ್ಮನೆ ಬಂದು ತಿಳಿಗೇಡಿ ಮಾನವರ ಪ್ರಹಾರಕ್ಕೆ ತುತ್ತಾಗುವುದು ಪ್ರವಾದಿಗಳಿಗೆ ಇಷ್ಟವೇ? ನೊಣಕ್ಕಾಸೆಯೇ? ನೊಣದ ವಿಚಾರ ಯೋಚಿಸತೊಡಗಿದಾಗ ಮನಸ್ಸು ಎತ್ತೆತ್ತಲಾಗಿ ಹರಿಯುವುದೆಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ನೊಣದ ಸುತ್ತ ಹಬ್ಬಿರುವ ವಿಚಾರ ಲಹರಿ ಅಗಾಧ, ಅನಂತ. ಇನ್ನಾದರೂ ನೀವು ನೊಣದ ಬಗ್ಗೆ ಅಭಿಮಾನ ತಳೆಯುವುದು ಚೆನ್ನ. ಶುನಕೇಪು ಶ್ವಪಾಕೇಶು ಪಂಡಿತಾಃ ಸಮದರ್ಶಿನಃ ಎನ್ನುತ್ತಾನೆ ಗೀತಾಚಾರ್ಯ. ನಾಯಿಯಲ್ಲೂ ನಾಯಿ ಮಾಂಸ ತಿನ್ನುವವರಲ್ಲೂ ಪಂಡಿತರು ಸಮದರ್ಶಿಗಳಾಗಿರುತ್ತಾರೆ. ಹೀಗಿರುವಲ್ಲಿ ನೊಣದಂಥ ಶ್ರೇಷ್ಠ ಪ್ರಾಣಿಯನ್ನು ತುಚ್ಛವಾಗಿ ಕಾಣುವುದು ಯಾವ ನ್ಯಾಯ? ನಾನು ನೊಣದ ವಿಚಾರ ಬರೆಯಲು ಹೊರಟಿದ್ದೇನೆಂದು ಹೇಳಿದಾಗ ಇಂಥ ಹೀನಾಯವಾದ ಕೆಲಸ ಮಾಡುತ್ತಿದ್ದಾನಲ್ಲ ಎಂದು ನಕ್ಕವರಲ್ಲಿ ಕೆಲವರಿಗೆ ನೊಣದ ಹಿರಿಮೆಯ ವಿಚಾರವಾಗಿ ಇನ್ನೂ ನಂಬಿಕೆ ಬಾರದಿರಬಹುದು. ಬುದ್ಧಿ ಒಪ್ಪಿಕೊಂಡ್ರೂ ಅವರ ಮನಸ್ಸು ಈ ವಾದವನ್ನೂ ಒಪ್ಪದಿರಬಹುದು. ಪ್ರಥಮಗ್ರಾಸೆ ಮಕ್ಷಿಕಾಪಾತಃ ಎಂಬ ಹಾಗೆ ಆರಂಭದಲ್ಲೇ ಕೆಲವು ತುಚ್ಛ ವಿಚಾರಗಳನ್ನು ನೆನೆಸಿಕೊಂಡು ಮನಸ್ಸು ಮುದುಡಿಸಿಕೊಳ್ಳಬಹುದು. ನೊಣ ಎಂಬುದು ಅತ್ಯಂತ ತುಚ್ಛ ಜಂತು ಎಂಬುದೇ ನಮ್ಮಲ್ಲಿ ಲಾಗಾಯತಿನಿಂದ ಬಂದಿರುವ ನಂಬಿಕೆ. ಈ ನಂಬಿಕೆಯನ್ನು ಈ ಒಂದು ಪ್ರಬಂಧದಿಂದ, ಇದು ಎಷ್ಟೇ ತರ್ಕಬದ್ಧವಾದದ್ದಾಗಿರಲಿ, ಒಂದೇ ಬಾರಿಗೆ ತೊಡೆದು ಹಾಕುವುದು ಸಾಧ್ಯವಿಲ್ಲ. ಕಾಫಿಯಲ್ಲಿ ಇರುವೆಯೋ ಅಥವಾ ಯಾವುದಾದ್ರೂ ಪ್ರಾಣಿಯೋ ಬಿದ್ದರೆ ಯಾರಿಗೂ ಕಾಣದ ಹಾಗೆ ಅದನ್ನು ಕಿರು ಬೆರಳಿನಲ್ಲಿ ತೆಗೆದು ಹಾಕಿ ಲೋಟವನ್ನೆತ್ತಿ ಕಾಫಿಯನ್ನು ಕಣ್ಮುಚ್ಚಿ ಕುಡಿಯುವವರು ನಮ್ಮಲ್ಲುಂಟು. ಆದರೆ ಕಾಫಿಯಲ್ಲಿ ನೊಣ ಬಿದ್ದಿದ್ರೆ ಅವರ ಪ್ರತಿಕ್ರಿಯೆಯೇ ಬೇರೆ. ಮನೆಯ ಯಜಮಾನಿಯನ್ನೋ ಹೋಟೆಲಿನ ಮಾಲೀಕನನ್ನೋ ಗಟ್ಟಿಯಾಗಿ ಕೂಗಿ ಕರೆದು ರಂಪ ಮಾಡಿದರೂ ಅವರಿಗೆ ನೆಮ್ಮದಿ ಇರುವುದಿಲ್ಲ. ತಾವೇನೋ ಮಹಾಪತ್ತೆದಾರಿ ಸಾಹಸ ಮಾಡದಂತೆ ಹೆಮ್ಮೆಯಿಂದ ಎಲ್ಲರಿಗೂ ಕಾಣುವಂತೆ ಲೋಟವನ್ನು ಮುಂತಳ್ಳಿ ಕುರ್ಚಿಗೆ ಒರಗಿ ಕೂತು ಸರ್ವಜ್ಞ ಭಾವವನ್ನು ಪ್ರದರ್ಶಿಸುವವರೇ ನಮ್ಮಲ್ಲಿ ಅನೇಕ ಜನ. ಅವರ ಮನಸ್ಸಿನ ಕಣ್ಣಿನ ಮುಂದೆ ನೂರಾರು ವ್ಯಾಧಿಗಳು ಕೋರೆ ಹಲ್ಲು ಮಸೆಯುತ್ತ ನಖಗಳನ್ನು ಚಾಚಿ ನರ್ತಿಸುತ್ತಿರುವಂತೆಯೇ ಅವರಿಗೆ ಭಾಸವಾಗುತ್ತದೆ. ನೊಣದ ಕಾಲಿನಲ್ಲಿ ಅಂಟಿರಬಹುದಾದ ಕ್ರಿಮಿಗಳು ಇರುವೆಯ ಕಾಲಿನಲ್ಲಿ ಇರುವುದಿಲ್ಲವೇ? ಇರುವೆಯ ವಿಚಾರದಲ್ಲಿ ಏಕೆ ಪಕ್ಷಪಾತ? ನೊಣದ ವಿಚಾರಕ್ಕೆ ಏಕೆ ದ್ವೇಷ? ನಾವು ಉಸಿರಾಡುವ ಗಾಳಿಯಲ್ಲಿ ಕೋಟ್ಯಂತರ ಬ್ಯಾಕ್ಟೀರಿಯಾಗಳು ನಮ್ಮನ್ನಾಕ್ರಮಿಸಿ ಜೀವ ತೆಗೆದುಕೊಳ್ಳಲು ಹೊಂಚು ಹಾಕುತ್ತಿವೆಯಂತೆ. ಇಂದಿನ ಯಮದೂತರಿಗೆ ಗಾಳಿಯೇ ಸವಾರಿಯ ಕೋಣ. ಹೀಗೆಂದು ನಾವು ಉಸಿರಾಡುವುದನ್ನೇಕೆ ನಿಲ್ಲಿಸುವುದಿಲ್ಲ? ನಾನು ಮೊದಲೇ ಹೇಳಿದ ಹಾಗೆ ವ್ಯಾಧಿಯ ವಾಹನಗಳು ನೂರಾರು, ಸಾವಿರಾರು. ಯಾರು ಎಂಥ ಭದ್ರಕೋಟೆಯನ್ನೇ ಕಟ್ಟಿಕೊಂಡು ಅದರೊಳಗೆ ಕೂತರೂ ವಿಧಿ ಬಂದಾಗ ಅದನ್ನು ತಪ್ಪಿಸಲಾರರು. ಪರೀಕ್ಷಿತ್ ರಾಜನಿಗೆ ನಿಂಬೆಯ ಹಣ್ಣಿನೊಳಗೆ ಮೃತ್ಯು ಅಡಗಿ ಕೂತಿತ್ತಂತೆ. ನೊಣದ ವಿಚಾರವಾಗಿ ಜನಕ್ಕಿರುವ ಪೂರ್ವಾಗ್ರಹ ಅಷ್ಟಿಷ್ಟಲ್ಲ. ಬುದ್ಧಿಯನ್ನುಪಯೋಗಿಸದೆ ಒಂದೇ ರೀತಿ ಮಾಡುವ ಯಾವುದೇ ಕೆಲಸವನ್ನು ಮಕ್ಕಿ ನೊಣಪ್ರತಿ ಎಂದು ಹೇಳುವುದು ರೂಢಿ. ಯಾವನೋ ಒಬ್ಬ ನೌಕರ ಒಂದು ಮುಖ್ಯವಾದ ದಸ್ತಾವೇಜನ್ನು ಅದು ಇದ್ದಂತೆಯೇ ಪ್ರತಿ ಮಾಡಬೇಕಾಗಿತ್ತಂತೆ. ಅವನು ಬರೆಯುತ್ತಿದ್ದಾಗ ನೊಣವೊಂದು ಬಂದು ಅವನನ್ನು ಕಾಡಿಸತೊಡಗಿತು. ಅದರ ಕಾಟ ತಡೆಯಲಾರದೆ ಅವನು ದಸ್ತಾವೇಜನ್ನು ಮುಚ್ಚಿಟ್ಟ. ಸ್ವಲ್ಪ ಹೊತ್ತು ಬಿಟ್ಟುಕೊಂಡು
ಅವನು ಪ್ರತಿ ಮಾಡುವುದು ಮುಂದುವರಿಸಲು ಅದನ್ನು ತೆಗೆದ. ಅವನು ಅದನ್ನು ಮಡಿಸಿದಾಗ ಆ ರಭಸಕ್ಕೆ ಆ ಬಡಪಾಯಿ ನೊಣ ಅದರ ಮಡಿಕೆಯ ನಡುವೆ ಸಿಕ್ಕಿ ಅಪ್ಪಚ್ಚಿಯಾಗಿತ್ತು. ಪಂಕ್ತಿಯೊಂದಕ್ಕೆ ಅಂಟಿಕೊಂಡಿತ್ತು. ಅದನ್ನು ನೌಕರ ಗಮನಿಸಿದ. ಅವನು ಇನ್ನೊಂದು ನೊಣವನ್ನು ಹೊಡೆದು ಕೊಂದು ತಾನೂ ಕಾಣುತ್ತಿದ್ದ ಪ್ರತಿಯ ಆ ಪಂಕ್ತಿಯ ಮೇಲೆ ಅಂಟಿಸಿದ. ಮಕ್ಕಿಕ ಮಕ್ಕಿ, ನೊಣಕ್ಕೆ ನೊಣ ಎಂದುಕೊಂಡ. ಪಂಕ್ತಿಗೆ ಪಂಕ್ತಿ, ಅಕ್ಷರಕ್ಕೆ ಅಕ್ಷರ, ನೊಣಕ್ಕೆ ನೊಣ ಇದ್ದ ಪ್ರತಿಯಾದ್ದರಿಂದ ಅದಕ್ಕೆ ನೊಣಪ್ರತಿ ಎಂದು ಹೆಸರಾಯಿತು. ತದ್ವತ್ ಪ್ರತಿಗೆ ನೊಣಪ್ರತಿ ಎನ್ನುವುದು ವಾಡಿಕೆ. ಆದರೆ ಇದರ ಹಿಂದೆ ಮಾನವ ಸಮಾಜದ ಭೀಕರ ಕಾನೂನು ವ್ಯವಸ್ಥೆ ನಿರ್ದಯೆಯ ಚಿತ್ರ ಅಡಗಿದೆ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಪ್ರಾಣಕ್ಕೆ ಪ್ರಾಣ ಎಂಬ ಮುಲ್ಕಿಯ ನ್ಯಾಯ ತಪ್ಪು ಎಂಬುದನ್ನು ಯೇಸುಕ್ರಿಸ್ತ ಸಾರಿ ಎಷ್ಟೋ ಕಾಲವಾಯಿತು. ಆದರೂ ಇಂದಿಗೂ ನಮ್ಮ ನ್ಯಾಯದಲ್ಲಿ, ನಮ್ಮ ಆಚಾರದಲ್ಲಿ ಈ ಮನೋಭಾವ ಮರೆಯಾಗಿಲ್ಲ. ಪಾಪಿಯನ್ನು ದ್ವೇಷಿಸಬೇಡಿ, ಪಾಪವನ್ನು ದ್ವೇಷಿಸಿ ಎಂಬುದು ಮಹಾತ್ಮರ ವಾಣಿ. ಆದರೆ ಪಾಪಿಯನ್ನು ಅವನ ಪಾಪಕ್ಕಾಗಿ ಕೊಲ್ಲುವುದು, ದ್ವೇಷಿಸುವುದು, ಅವನ ಪರಿವರ್ತನೆಗೆ ಸೂಕ್ತ ವ್ಯವಸ್ಥೆ ಮಾಡದಿರುವುದು ಇಂದಿಗೂ ನಮ್ಮ ಸಮಾಜಗಳಲ್ಲಿ ವಾಡಿಕೆಯಲ್ಲಿದೆ. ಇದು ಮಕ್ಕಿ ಅಲ್ಲದೆ ಮತ್ತೇನು? ಆದರೆ ಒಂದು ಕೊಲೆಗೆ ಪ್ರತಿಯಾಗಿ ಇನ್ನೊಂದು ಕೊಲೆ ಮಾಡುವುದರಿಂದ ಕೊಲೆಗಳ ಸಂಖ್ಯೆ ಅಧಿಕವಾಗುವುದೇ ವಿನ ಮುಂಚೆ ಆದ ಕೊಲೆಯನ್ನು ತಪ್ಪಿಸಿದಂತಾಗುವುದಿಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದಂತಾಗುವುದಿಲ್ಲ. ನೊಣವನ್ನು ಕುರಿತ ಪ್ರತಿಯೊಂದು ಅಂಶವನ್ನು ನೆನೆದಾಗಲೂ ನನ್ನ ತಲೆಯಲ್ಲಿ ಇಂಥ ಎಷ್ಟೋ ತಾತ್ವಿಕ ವಿಚಾರಗಳು ಸುಳಿಯುತ್ತವೆ, ಮಿಣುಕು ಹುಳುಗಳಂತೆ ಹಾರಾಡುತ್ತವೆ. ಅಂದಹಾಗೆ ಮಿಣುಕು ಹುಳುವು ನೊಣದ ಜಾತಿಯೇ. ನೊಣವನ್ನು ನೆನೆದಾಗಲೆಲ್ಲ ನನಗೆ ಅದರ ಉದಾತ್ತ ಜೀವನದ ಒಂದೊಂದು ಹೊಸ ಮಗ್ಗಲು ಗೋಚರವಾಗುತ್ತದೆ. ದೇವತೆಗಳು ಬದುಕಲೆಂದು, ವೃತ್ರಾಸುರನನ್ನು ಕೊಲ್ಲಲೆಂದು ದೇವೇಂದ್ರನ ಗದೆಗಾಗಿ ದಧೀಚಿ ಎಂಬ ಋಷಿ ತನ್ನ ಬೆನ್ನ ಮೂಳೆಯನ್ನೇ ದಾನವಾಗಿತ್ತನಂತೆ. ನೊಣವೂ ಹಾಗೆಯೇ. ಜಗತ್ತು ಬದುಕಲೆಂದು, ಜಗತ್ತಿನ ಜನಕ್ಕೆ ತಿಳಿವು ಮೂಡಲೆಂದು ಅದು ಅನೇಕ ವೇಳೆ ಸಾವಿಗೆ ಈಡಾಗುತ್ತದೆ. ಯೋಚನೆ ಮಾಡದೆ ಇತರರನ್ನು ಅನುಕರಣೆ ಮಾಡುವುದನ್ನು ಮಕ್ಕಿ ಎಂಬುದನ್ನು ಲೋಕಕ್ಕೆ ಅರಿವು ಮಾಡಿಕೊಡಲು ಪಂಕ್ತಿಯ ಮೇಲೆ ನೊಣ ತನ್ನ ಪ್ರಾಣವನ್ನೇ ಅರ್ಪಿಸಬೇಕಾಯಿತು. ಮೂಢಾಚಾರವನ್ನು ನಗೆಗೀಡು ಮಾಡುವುದಕ್ಕೂ ನೊಣವೇ ಬಲಿಯಾಗಬೇಕಾಯಿತು. ಬ್ರಹ್ಮಶಿವನೆಂಬ ಕನ್ನಡ ಕವಿಯೊಬ್ಬ ಇದನ್ನು ಬಣ್ಣಿಸಿದ್ದಾನೆ. ಹೋಮ ಮಾಡುತ್ತಿದ್ದ ಅರೆಬೆತ್ತಲೆ ಋತ್ವಿಜನೊಬ್ಬ ಬೆನ್ನ ಮೇಲೆ ಒಂದು ನೊಣ ಕೂತಿತ್ತಂತೆ. ಅರೆಬೆತ್ತಲೆ ಋತ್ವಿಜನೊಬ್ಬನ ಬೆನ್ನ ಮೇಲೆ ಒಂದು ನೊಣ ಕೂತಿತಂತೆ. ಅದರ ಉಪದ್ರವವನ್ನು ನಿವಾರಿಸಿಕೊಳ್ಳಲು ಅವನು ತುಪ್ಪದ ಗಡಿಗೆಯಲ್ಲಿ ಅದ್ದಿದ ಕೈಯನ್ನು ಅದರಿಂದ ಬೆನ್ನ ಮೇಲೆ ಹೊಯ್ದುಕೊಂಡ. ನೊಣ ಸತ್ತಿತು ಎಂದು ಹೇಳಬೇಕಾದ್ದೇ ಇಲ್ಲ. ಮಂತ್ರ ಬಲ್ಲವನೇನು ಸಾಮಾನ್ಯವೇ? ಆದರೆ ಕವಿ ಈ ವಿಚಾರವಾಗಿ ಮೌನವಾಗಿದ್ದಾನೆ. ಏಕೋ? ಋತ್ವಿಜ ಮಾಡಿದ್ದನ್ನು ನೋಡಿದ ಇತರರು ತುಪ್ಪದ ಗಡಿಗೆಯಲ್ಲಿ ತಮ್ಮ ಕೈಗಳನ್ನದ್ದಿ ಬೆನ್ನ ಮೇಲೆ ಹೊಡೆದುಕೊಂಡರಂತೆ. ಇಂಥ ಮೌಢ್ಯವೂ ಉಂಟೆ ಎನ್ನಬೇಡಿ. ಕವಿ ಸುಳ್ಳಾಡುವನೇ? ಅವನ ಮಾತನ್ನೇ ನೋಡಿ. ಹೋಮಮಂ ಮಾಡುವ ಬ್ರಾಹ್ಮಣಂ ನೊಣವು ಬೆನ್ನ ನೊಡೆದೊಡೆ ಸೈರಿಸಲಾಗದೆ ಬೆನ್ನಂ ಪೊಯ್ದುಕೊಳ್ಳುದುಂ ಕೆಲದೊಳಿರ್ದವರೆಲ್ಲಂ ಕೊಡವ ತುಪ್ಪದೊಳ್ ಕೈಯನದ್ದಿ ತೆಮ್ಮ ಬೆನ್ಗಳಂ ಪೊಯ್ದುಕೊಂಡರ್. ಹೀಗೆ ನೊಣದ ಮಹಾತ್ಮೆ ಸಾಮಾನ್ಯವಲ್ಲ. ತಾನು ಸದಾ ಕೊಲೆಗೋ ಅಪಪ್ರಥೆಗೋ ಒಳಗಾಗಿಯೂ ಲೋಕ ಕಲ್ಯಾಣಾರ್ಥವಾಗಿ ಸರ್ವದಾ ವಿಚಾರ ಪ್ರಚೋದನೆ ಮಾಡುತ್ತಾ ಸತ್ತು ಬದುಕುತ್ತಿರುವ ಪ್ರಾಣಿ ನೊಣ.